ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಒಂದು ಕಟ್ ಪಾಲಕನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದುಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಬರೀ ಎಲೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಪಾಲಕ್ಕಿಂದ ಎಲೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಇದರದ್ದು ಡೇಟು ಮಾತ್ರ ಯೂಸ್ ಮಾಡ್ತಾಯಿಲ್ಲ. ಬರೀ ಎಲೆ ಮಾತ್ರ ಚೆನ್ನಾಗಿ ತೊಳೆದುಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಇದಕ್ಕೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಒಂದು ಸ್ವಲ್ಪ ನಾವು ಇದಕ್ಕೆ ನೀರನ್ನು ಹಾಕ್ಕೊಂಡು ನಾವು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡಿ ಯಾವ ಥರ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ. ಈ ರೀತಿ ಆಗಿದೆ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಮತ್ತೆ ಒಂದು ಪರಾತನ್ನು ತೊಗೊಂಡು ಅದಕ್ಕೆ ನಾನು ಇಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಮತ್ತು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಜೀರಿಗೆ, 1 ಸ್ಪೂನು ಅಜ್ವೈನ, 1 ಚಿಟಿಕೆ ಅಡುಗೆ ಸೋಡಾ ಮತ್ತು 2 ಸ್ಪೂನು ನಾನಿಲ್ಲಿ ಎಳ್ಳನ್ನು ಹಾಕೋತಾ ಇದ್ದೀನಿ. ಎಳ್ಳನ್ನು ಹಾಕೊಂಡಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಬಿಸಿ ಎಣ್ಣೆಯನ್ನು, ಕಾಯಿಸಿದ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಹಾಕಿದ ಮೇಲೆ ನಾವು ಇಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಕೈಯಿಂದ ಎಣ್ಣೆ ಎಲ್ಲ ಹಿಟ್ಟಿಗೆ ಹತ್ತುವಂತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನಾವು ಇಲ್ಲಿ ಪೇಸ್ಟ್ ಮಾಡಿಟ್ಟಿಕೊಂಡಿರುವ ಪಾಲಕ್ ಪೇಸ್ಟನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಬೇಕಾಗುತ್ತೆ. ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ನೀವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಚಪಾತಿ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು. ಈ ರೀತಿ ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೋಡಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದರಲ್ಲಿನ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಳ್ಳೋಣ. ಈ ರೀತಿ ನಾದ್ಕೊಂಡಾದಮೇಲೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡು ನಾವು ಇಲ್ಲಿ ಚಕ್ಲಿ ಮಾಡುವ ಡಬ್ಬಿ ಇರುತ್ತಲ್ವ, ಆ ಡಬ್ಬಿಯನ್ನು ನಾವು ತಗೊಳ್ಳೋಣ. ಇಲ್ಲಿ ಒಂದೇ ಸ್ಟಾರ್ ಇರುವ ಬಿಲ್ಲಿ ಇರುತ್ತಲ್ವ, ಅದನ್ನು ತಗೊಂಡು ನಾವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ. ಈ ಚಕ್ಲಿ ಮಾಡೋ ಡಬ್ಬಿ ಕೂಡ ಎಣ್ಣೆ ಹಚ್ಕೊಳ್ಬೇಕು. ಇವಾಗ ಇದನ್ನು ಈ ರೀತಿ ನಾವು ಕ್ಲೋಸ್ ಮಾಡಬೇಕು. ನೋಡಿ, ಈ ರೀತಿ ಚಕ್ಲಿ ಮಾಡುವ ಬಿಲ್ಲಿ ಹಾಕಿ ಈ ರೀತಿ ಕ್ಲೋಸ್ ಮಾಡಬೇಕು. ಈ ಹಿಟ್ಟನ್ನು ಇದರಲ್ಲಿ ಇಟ್ಕೊಂಡು ನಾವು ಇವಾಗ ಇದನ್ನು ಕೂಡ ಕ್ಲೋಸ್ ಮಾಡೋಣ. ಮಾಡಿ ನಾನು ಇಲ್ಲಿ ಒಂದು ಬಟರ್ ಪೇಪರನ್ನು ತೊಗೊಂಡಿದ್ದೀನಿ. ಇದ್ರ ಮೇಲೆ ನಾನು ಇಲ್ಲಿ ಚಕ್ಲಿಯನ್ನು ಹಾಕೋತಾ ಇದ್ದೀನಿ. ನೋಡಿ, ತುಂಬ ಸುಲಭವಾದ ರೀತಿಯಲ್ಲಿ ಈ ರೀತಿ ಚಕ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತವೆ, ರೌಂಡಾಗಿ. ಅದಕ್ಕೋಸ್ಕರ ನಾನು ಈ ರೀತಿ ಹಾಕ್ತಾಯಿದ್ದೀನಿ. ನಿಮಗೆ ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕೋದಕ್ಕೆ ಬರುತ್ತೆ ಅಂದರೆ ನೀವು ಎಣ್ಣೆಯಲ್ಲಿ ಡೈರೆಕ್ಟ್ ಕೂಡ ಹಾಕ್ಕೊಳ್ಬೋದು. ಇವಾಗ ಇಷ್ಟು ಮೇಲೆ ಎಣ್ಣೆ ಕೂಡ ಇಟ್ಟಿದ್ದೀನಿ, ಚೆನ್ನಾಗಿ ಕಾಯ್ದಿದೆ. ನೋಡಿ, ಯಾವ ಥರ ಚೆಕ್ ಮಾಡ್ಕೊಳ್ಬೇಕಂದ್ರೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಎಣ್ಣೆ ಕಾಯ್ದಿದೆ ಇಲ್ಲ ಅಂತ. ಇವಾಗ ನಾವು ಒಂದೊಂದಾಗಿ ಚಕ್ಲಿಯನ್ನು ಇದರಲ್ಲಿ ಬಿಡೋಣ. ನೋಡಿ, ಈ ರೀತಿ ಬಿಡಿ, ಒಂದೊಂದಾಗಿ ಮುರಿಯೋದಿಲ್ಲ, ಕರೆಕ್ಟಾಗಿ ಚಕ್ಲಿ ಬರ್ತವೆ. ಮಾಡೋದಕ್ಕೆ ಫಸ್ಟ್ ಟೈಮ್ ಮಾಡೋರಿದ್ದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬ ಸುಲಭವಾದ ರೀತಿಯಲ್ಲಿ ಮಾಡ್ಬೋದು. ಮತ್ತು ಒಂದು ಸ್ವಲ್ಪ ಹೊತ್ತಾದಮೇಲೆ ನಾವು ಈ ಸೈಡಲ್ಲಿ ತಿರುವಿ ಹಾಕಬೇಕು. ಆವಾಗಲೇ ತಿರುವಿ ಹಾಕಬೇಡಿ, ಮುರಿದೋಗಿಬಿಡುತ್ತೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ನಾವು ತಿರುವಿ ಹಾಕಬೇಕು, ಚೆನ್ನಾಗಿ ಬರ್ತವೆ ಚಕ್ಲಿ. ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರ ಅಂದ್ರೂ ಕೂಡ ನಾನು ಮಾಡಿರುವ ರೀತಿಯಲ್ಲಿ ಚಕ್ಲಿ ಮಾಡ್ಕೊಳ್ಳಿ, ತುಂಬ ಸುಲಭವಾಗಿ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಇದು ರೆಡಿಯಾಗಿದೆ. ನಾನು ತೆಕ್ಕೋತಾ ಇದ್ದೀನಿ. ನೋಡಿ, ಇವಾಗ ನಾನು ಇದೇ ರೀತಿ ಎಲ್ಲ ಚಕ್ಲಿ ಕೂಡ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ. ನೋಡಿ, ಸೂಪರಾದ ನಮ್ಮ ಪಾಲಕ್ ಚಕ್ಲಿ ಅಂತೂ ರೆಡಿ ಆಯಿತು. ತುಂಬಾ ಕ್ರಿಸ್ಪಿವೆ, ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಬೆಣ್ಣೆ ಥರ ಕರಗುತ್ತೆ. ಅಷ್ಟೊಂದು ರುಚಿಯಾಗಿರುವ ನಮ್ಮ ಪಾಲಕ್ ಚಕ್ಲಿ ಅಂತೂ ರೆಡಿ ಆಯಿತು. ನೋಡಿ, ನಾನು ಇಲ್ಲಿ ಒಂದನ್ನು ಮುರಿದು ತೋರಿಸ್ತೀನಿ, ಯಾವ ರೀತಿ ಸೌಂಡ್ ಬರ್ತಾಯಿದೆ ಅಂತ ನೋಡ್ಕೊಳ್ಳಿ. ನೋಡಿ, ಯಾವ ರೀತಿ ಸೌಂಡ್ ಬಂದಿದೆ ಅಂತ, ಎಷ್ಟು ಪುಡಿ ಆಗಿ ಹೋಗಿದೆ. ನೋಡಿ, ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಓಕೆ, ಬಾಯ್.